ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋ ಬಂದು ನಾವು ಸೋಮವಾರ ಊರಿಂದ ಹೊರಟಿದ್ವಲ್ವ, ದೇವಸ್ಥಾನಕ್ಕೆ ಹೋಗ್ಬೇಕಂತೇಳ್ಬಿಟ್ಟು ಆ ವಿಡಿಯೋ ಇದು. ನಾವು ಕರೆಕ್ಟಾಗಿ 10 ಗಂಟೆ ಆಗಿತ್ತು ನಾವು ಮನೆ ಬಿಟ್ಟಾಗ. ಅಲ್ಲಿ ಉಚ್ಚಂಗಿದುರ್ಗಕ್ಕೆ ಹೋಗೋಷ್ಟೊತ್ತಿಗೆ ಟೈಮ್ ಬಂದು 1 ಗಂಟೆ 20 ನಿಮಿಷ ಪಕ್ಕ ಆಗಿತ್ತು. ಅವಾಗ ಇಳಿದ ತಕ್ಷಣ ಎಲ್ಲರೂ ಟೈಮ್ ನೋಡಿದ್ರು 1 ಗಂಟೆ 20 ನಿಮಿಷ ಆಗಿತ್ತು. ಸದ್ಯ ಗುಡ್ಡದ ಹತ್ರನೇ ನಾವೆಲ್ಲ ಒಳಗಡೆನೇ ಹೋದ್ವಿ. ಹೋದ ವರ್ಷ ಅಂತೂ ಒಳಗಡೆ ಹೋಗೋಕ್ಕೆ ನಮ್ಗೆ ಆಗಿರಲಿಲ್ಲ, ಅಷ್ಟು ರಶ್ ಇತ್ತು. ಅಂದರೆ ಹುಣ್ಣಿಮೆ ದಿನವೇ ನಾವು, ಅಂದರೆ ನಾಳೆ ಹುಣ್ಣಿಮೆ ಅನ್ನೋ ಥರ ಹೋಗಿದ್ವಿ. ತುಂಬ ರಶ್ ಅಂದರೆ ಸಿಕ್ಕಾಪಟ್ಟೆ ರಶ್ ಇತ್ತು. ಗಾಡಿನೇ ಒಳಗೆ ಬಿಟ್ಟಿರಲಿಲ್ಲ. ಏನಿಲ್ಲ ಅಂದ್ರೂ ಒಂದು 15 ಕಿಲೋಮೀಟ್ರ್ ದೂರನೇ ನಿಲ್ಲಿಸಿದ್ರು. ಇನ್ನು ಅಲ್ಲಿಂದ ಎಲ್ಲರೂ ಕೂಡ ನಡ್ಕೊಂಡು ಹೋಗಿ ದರ್ಶನ ಮಾಡ್ಕೊಂಬರೋಷ್ಟೊತ್ತಿಗೆ ಸಾಕಾಗ್ಬಿಟ್ಟಿತ್ತು, ಅಷ್ಟೊಂದು ರಶ್ ಇತ್ತು. ಅದಕ್ಕೆ ಆ ಥರ ಆಗೋದೆಲ್ಲ ಬೇಡ ಅಂತ ಹೇಳಿ ಮುಂಚೆನೇ 1-2 ದಿನ ಮುಂಚೆನೇ ಪ್ಲ್ಯಾನ್ ಎಲ್ಲ ಮಾಡಿಕೊಂಡು ಬೇಗ ಹೋಗೋಣ, ಬೇಗ ಹೋದರೆ ದರ್ಶನ ಆಗುತ್ತೆ ಅಂತೇಳ್ಬಿಟ್ಟು ಸ್ವಲ್ಪ ಒಂದಿನ ಮುಂಚೆನೇ ಹೋಗ್ತಾ ಇದ್ದೀವಿ. ಅದಕ್ಕೋಸ್ಕರ ಇನ್ನು ಹೋದ್ಮೇಲೆ ಟೈಮ್ ಕೂಡ ಅಷ್ಟಾಗಿತ್ತು. ಇನ್ನು ಸ್ವಲ್ಪ ಚಳಿ, ಅಲ್ಲಿ ರೂಮ್ ಇಲ್ಲ, ಏನು ರೂಮ್ ವ್ಯವಸ್ಥೆ ಏನೂ ಇಲ್ಲ. ಫುಲ್ ಬಯಲಂದರೆ ಸಖತ್ತು ಬಯಲು. ಇನ್ನು ಅದಕ್ಕೋಸ್ಕರ ಒಂದು ಮರದ ಕೆಳಗೆ ಗಾಡಿ ನಿಲ್ಲಿಸ್ಬಿಟ್ಟು ನಾವು, ಇನ್ನು ಗೊತ್ತಲ್ವ ಚಳಿ ಅಂದರೆ ಸಖತ್ತು ಚಳಿ ಇತ್ತು. ಸ್ವಲ್ಪ ಅಲ್ಲಿ ಕಡ್ಡಿ ಕಸ ಎಲ್ಲ ಇತ್ತು. ಇನ್ನು ಬಂದ ತಕ್ಷಣನೇ ಎಲ್ಲ ಬೆಂಕಿ ಕಾಯಿಸ್ತಾ ಇದ್ದಾರೆ. ಅಭ್ಯಾಸ ಹಳ್ಳಿ ಕಡೆ ಎಲ್ಲ ಬೆಂಕಿ ಕಾಯಿಸೋದು. ಅದಕ್ಕೋಸ್ಕರ ಇನ್ನು ಹಿಂಗೆ ಸ್ವಲ್ಪ ವೇಸ್ಟ್ ಕಸ ಇತ್ತಲ್ಲ, ಎಲ್ಲ ಸ್ವಲ್ಪ ಬೆಚ್ಚಗಾಗಲಿ ಅಂತೇಳ್ಬಿಟ್ಟು ಬೆಂಕಿ ಕಾಸ್ಕೊತಾ ಇದ್ದಾರೆ. ಇನ್ನು ಇಳಿಯೋರೆಲ್ಲ ಎಳಿತಾ ಇದ್ದಾರೆ. ಇನ್ನು ಮಕ್ಕಳು ಅವರೆಲ್ಲ ಸ್ವಲ್ಪ ಟೆಂಪೋದಲ್ಲೇ ಮಲ್ಕೊತಾ ಇದ್ದಾರೆ. ಕೆಲವರೆಲ್ಲ ಬೆಡ್ಶೀಟ್ ಹೊಚ್ಕೊಂಡು ಚಳಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದ್ರು. ನಾವಂತೂ ಹೇಳ್ಬೇಕಂದ್ರೆ ಸರಿಯಾಗಿ ನಿದ್ದೆನೇ ಮಾಡಿಲ್ಲ ಅವತ್ತು. ಇನ್ನು ನನ್ನ ಮಗಂತೂ ಟೋಪಿ ಸ್ವೆಟ್ರ್ ಹಾಕ್ಕೊತಾನೆ ಇಲ್ಲ ಅಂತ ಅನಿಸ್ಬಿಟ್ಟಿತ್ತು. ಅಷ್ಟು ಸ್ವಲ್ಪ ಚಳಿ ಇತ್ತು. ನೋಡೋಣ ಅಂತ ಹೇಳಿ ಹಾಕಿದ್ದೆ. ಸ್ವಲ್ಪತ್ತೇ ಹಾಕ್ಕೊಂಡಿದ್ದು ಟೋಪಿ, ಆಮೇಲೆ ಕಿತ್ತೆಸ್ಬಿಟ್ಟ. ಅವ್ನಿಗೆ ಎಷ್ಟೇ ಚಳಿ ಆಗಲಿ ಅವನು ಒಂದು ದಿನವೂ ಸ್ವೆಟ್ರ್ ಹಾಕೊಳ್ಳಲ್ಲ, ಒಂದು ದಿನವೂ ಟೋಪಿ ಹಾಕ್ಕೊಳ್ಳಲ್ಲ, ಬಿಚ್ಚಿ ಬಿಚ್ಚಿ ಎಸಿತಾ ಇರ್ತಾನೆ. ಹೆಂಗೋ ನಾನು ಅದೃಷ್ಟ ಇವತ್ತಾದ್ರೂ ಚೆನ್ನಾಗಿ ಹಾಕ್ಕೊಂಡಿದ್ದೇನೆ ಅಂತ ಖುಷಿಪಟ್ಟೆ. ಆದರೆ ಆ ಖುಷಿ ಸ್ವಲ್ಪತ್ತೇ ಇದ್ದಿದ್ದು, ಆಮೇಲೆ ತೆಗೆದ್ಬಿಟ್ಟ. ಇನ್ನು ನೀಟಾಗಿ ಬೆಡ್ಶೀಟೆಲ್ಲ ಹೊಚ್ಚಿ ಚೆನ್ನಾಗಿ ಮಲಗಿಸಿದ್ದೆ ಅವನ್ನ. ಇನ್ನು ಇದು ಬೆಳಗ್ಗೆ ಟೈಮ್ 6:15 ಆಗಿತ್ತು. ಫಸ್ಟ್ ಬಳೆ ಎಲ್ಲ ತೊಟ್ಕೊಂಡು ಹೋಗೋಣ ಅಂತ ಹೇಳಿ ಚಿಕ್ಕಮ್ಮ ಮತ್ತು ನಮ್ಮ ಅತ್ತೆ ಅವರೆಲ್ಲ ಬಂದಿದ್ದರು. ಹೆಣ್ಮಕ್ಳು ಬಳೆ ತೊಡಿಸ್ಬೇಕು ತಾಯಂದ್ರಿಗೆ. ಅದಕ್ಕೋಸ್ಕರ ನಾನು, ನನ್ನ ತಂಗಿ ಮತ್ತು ನಮ್ಮ ಅಕ್ಕ 3 ಜನನು ಒಂದು 3.5 ಡಜನ್ ಏನೋ ಹಾಕ್ಸಿದ್ವಿ ಬಳೆ. ಅವ್ರು ಹಾಕ್ಕೊಂಡ್ರು. ಇನ್ನು ನೋಡ್ತಾ ಇರ್ಬೋದು, ಇದೆಲ್ಲ ಹೋಗ್ತಾ ಇದ್ದಾರೆ. ಆಗಲೇ ಕೆಲವರು ಬೇಗ ದರ್ಶನ ಮಾಡ್ಕೊಂಡು ಬಂದುಬಿಡೋಣ ಅಂತ ಹೇಳಿ ಆಗಲೇ ಸ್ಟಾರ್ಟ್ ಮಾಡಿದರು. ಮತ್ತು ಬಿಸಿಲಾಗುತ್ತೆ ಅಂತ ಹೇಳಿ ಕೆಲವರು ಹೋಗೋರೆಲ್ಲ ಹೋಗ್ತಾಯಿದ್ರು. ಅಲ್ಲಿ ಕಾಣಿಸುತ್ತಲ್ವ ಗುಡ್ಡ, ಅದು ಹತ್ತಬೇಕು. ಒಟ್ಟು ಒಂದು 3 ಸ್ಟೆಪ್ಪೋ 4 ಸ್ಟೆಪ್ಪೋ ಇದೆ ಇದು. ಅಲ್ಲಿಗೆ ಹೋಗಿ ದರ್ಶನ ಮಾಡ್ಕೊಂಬರೋಷ್ಟೊತ್ತಿಗೆ ಸ್ವಲ್ಪ ಲೇಟ್ ಆಗುತ್ತೆ. ಇನ್ನು ಅಲ್ಲಿ ಹೋಗ್ಬಿಟ್ಟು ಅಂದರೆ ಕೆಲವ್ರಿಗೆ ಬೇಗ ದರ್ಶನ ಆಗುತ್ತೆ, ಕೆಲವ್ರಿಗೆ ಆಗೋದೇ ಇಲ್ಲ. ಹೇಳ್ಬೇಕಂದ್ರೆ ಅಷ್ಟು ರಶ್ ಇರುತ್ತೆ. ಅದಕ್ಕೆ ಬೆಳಗ್ಗೆನೇ ಬೇಗ ಹೊರಟ್ಬಿಟ್ರು, ಮತ್ತೆ ಇದಾಗಲ್ಲ ಅಂತೇಳ್ಬಿಟ್ಟು. ನಾವು ಬಂದು ಇನ್ನು ಬಳೆ ಎಲ್ಲ ಹಾಕ್ಸ್ಕೊಂಡು ಹೋಗೋಣ ಅಂತ, ಮತ್ತು ಪೂಜೆ ಸಾಮಾನೆಲ್ಲ ತೊಗೊಂಡು ಅಂತೇಳಿ ಇನ್ನು ಬಳೆ ಹಾಕ್ಸ್ಕೊಂಡು ಬರೋಕ್ಕೆ ಬಂದಿದ್ವಿ. ಎಷ್ಟು ಬಳೆ ಅಂದರೆ ಸಿಕ್ಕಾಪಟ್ಟೆ ಬಳೆ, ತುಂಬ ಹಸ್ರು ಬಳೆನೇ ಜಾಸ್ತಿ ಇದ್ದಿದ್ದು, ಮತ್ತು ಕಲರ್ ಬಳೆ ಕೂಡ ತುಂಬ ಇದ್ವು. ಇನ್ನು ನಾವು ಕೂಡ ಹೊರಟ್ವಿ. ಮತ್ತು ಹೋಗಿ ಪೂಜೆ ಸಾಮಾನೆಲ್ಲ ತೊಗೊಂಡ್ಬಿಟ್ಟು ಫಸ್ಟು ಹತ್ತಿ ಹೋಗೋಣ ಗುಡ್ಡಕ್ಕೆ ಅಂತೇಳ್ಬಿಟ್ಟು ಎಲ್ಲ ಹೋಗ್ತಾಯಿದ್ದೀವಿ. ಮೆಟ್ಲಂತೂ ತುಂಬ ಇದ್ದಾವೆ. ಒಂದೊಂದು ಕಲ್ಲಿಗೂ ಕೂಡ ಎಷ್ಟು ಹರಕೆ ಮಾಡ್ಕೊಂಡಿರ್ತಾರೆ. ಪ್ರತಿಯೊಂದು ಮೆಟ್ಲಿಗೂ ಕೂಡ ಅರಿಶಿನ ಕುಂಕುಮ ಹಚ್ಚೋರು ಕೂಡ ಇದ್ದರು. ಅಷ್ಟೊಂದು ಹರಕೆ ಮಾಡ್ಕೊಂಡಿದ್ರು. ನೋಡ್ತಾಯಿದ್ರು, ಒಂಥರ ಖುಷಿ ಆಗ್ತಾಯಿತ್ತು. ಅಲ್ಲಿ ನಡ್ಕೊಂಡು ಹೋದ್ರೆ ಅಂತೂ ಒಂಥರ ಭಯನೇ ಅನಿಸ್ತಾಯಿತ್ತು. ಅರಿಶಿನ ಕುಂಕುಮ ತುಳಿಬಾರ್ದು, ಹೆಂಗಪ್ಪ ಮಾಡೋದು ಅಂತ ಅನ್ನಿಸ್ತಾಯಿತ್ತು. ಮತ್ತೇನು ಮಾಡೋಕ್ಕಾಗೋದಿಲ್ಲ, ಅಲ್ಲೇ ಇಳಿಬೇಕಿತ್ತು, ಅಲ್ಲೇ ಹತ್ತಬೇಕಿತ್ತು. ಇನ್ನು ನನ್ನ ತಂಗಿ ಕೂಡ ಪಾಪ ನನ್ನ ಮಗನ ಎತ್ಕೊಂಡು ಹೋಗ್ತಾ ಇದ್ದಾಳೆ. ಇನ್ನು ನಾವು ಕೂಡ ಅಮ್ಮ ಬೇಕಂತಿದೆ. ಮತ್ತು ನಾನು ಕೂಡ ಸ್ವಲ್ಪ ಹೊತ್ತು ಎತ್ಕೊಂಡು ಹಂಗೆ ಸುಧಾರಿಸ್ಕೊಂಡು ಹೋಗ್ತಾಯಿದ್ವಿ. ಇದು ಸ್ಟಾರ್ಟಿಂಗ್ ಬರುತ್ತೆ. ಇಲ್ಲಿ ಕಂಪಲ್ಸರಿ ಬಾಳೆಹಣ್ಣು ತೊಗೊಂಡೋಗಿ ಬಾಳೆಹಣ್ಣನ್ನೆಲ್ಲ ಸ್ವಲ್ಪ ಹಿಂಗೆ ಬಾಗಿಲಿಗೆ ಹಚ್ಬಿಟ್ಟು ಮುಂದಕ್ಕೆ ಹೋಗ್ಬೇಕು ಕೈ ಮುಗಿದು ಇದ್ರೊಳಗಡೆ. ಅದಕ್ಕೆ ನನ್ನ ತಂಗಿ ಕೂಡ ನನ್ನ ಮಗನ ಹತ್ರ ಬಾಳೆಹಣ್ಣು ಇದು ಮಾಡ್ಸೋಣ ಅಂತೇಳ್ಬಿಟ್ಟು ಮಾಡಿಸ್ತಾ ಇದ್ದಾಳೆ. ಪ್ರತಿಯೊಂದು ನನ್ನ ಮಗನ ಕೈಲೇ ನಾವು ಪೂಜೆ ಎಲ್ಲ ಮಾಡಿಸಿದ್ದು. ಇನ್ನು ಹೊರಟ್ವಿ ನಾವು ಅಲ್ಲಿ ಗುಡ್ಡಕ್ಕೆಲ್ಲ ಹೋಗ್ಬಿಟ್ಟು. ಅಲ್ಲಿ ನೀರು ಬರ್ತಾಯಿರುತ್ತೆ, ಹೊಂಡದ ನೀರು ಬರ್ತಾಯಿರುತ್ತೆ, ಫುಲ್ಲು ತಣ್ಣೀರು. ಇನ್ನು ಅಲ್ಲೆಲ್ಲ ಹೋಗ್ಬಿಟ್ಟು ಇನ್ನು ಸ್ನಾನ ಮಾಡಿಕೊಂಡು, ಕೆಲವರಂತೂ ಮಡಿಯಲ್ಲೇ ಸ್ನಾನ, ಅಂದರೆ ಮಡಿಯಲ್ಲೇ ಪೂಜೆ ಮಾಡ್ತಾ ಇರ್ತಾರೆ. ಹಂಗೆ ಒದ್ದೆ ಬಟ್ಟೆಯಲ್ಲೇ ಸಖತ್ತು ಪೂಜೆ ಮಾಡ್ತಾ ಇರ್ತಾರೆ. ಇನ್ನು ಬರ್ತಾ ಜನ ಕೂಡ ಜಾಸ್ತಿ ಆಗ್ತಾಯಿದ್ರು. ಇನ್ನು ಪೂಜೆ ಅಂತೂ ಚೆನ್ನಾಗಿ ಆಗ್ತಾಯಿತ್ತು. ನಾನು ಸರಿಯಾಗಿ ವೀಡಿಯೋ ಮಾಡಲಿಲ್ಲ, ಏನಂದರೆ ಪ್ರತಿಯೊಬ್ಬರು ಕೂಡ ಹೆಣ್ಮಕ್ಳು ಫುಲ್ಲು ಹಂಗೆ ಸ್ನಾನ ಮಾಡಿಬಿಟ್ಟು ಹಂಗೆ ಬಂದು ಹಂಗೆ ಪೂಜೆ ಮಾಡ್ತಾ ಇರ್ತಾರೆ. ಅದಕ್ಕೆ ಗೊತ್ತಲ್ವ ಯಾವ ಥರ ಅಂತೇಳ್ಬಿಟ್ಟು. ಅಲ್ಲಿ ಹೊಂಡ ಇದೆ, ಬಟ್ ಹೊಂಡದ್ರಲ್ಲಿ ಅಲ್ಲಿ ಸ್ನಾನ ಮಾಡೋ ಹಾಗಿಲ್ಲ. ಎಲ್ಲ ಕೂಡ ಈ ಥರ ಶೆಡ್ಡೆಲ್ಲ ಹಾಕ್ಬಿಟ್ಟು, ಹಿಂದ್ಗಡೆ ಇದೆಯಲ್ವ ಶೆಡ್ಡೆಲ್ಲ ಹಾಕಿ ಗಂಡು ಮಕ್ಳಿಗೊಂದು ಸೈಡ್ ಹೆಣ್ಮಕ್ಳಿಗೊಂದು ಸೈಡ್ ಆ ಥರ ಎಲ್ಲ ಮಾಡಿದ್ದಾರೆ ವ್ಯವಸ್ಥೆ. ನಲ್ಲಿಯಲ್ಲಿ ಆರಾಮ್ಸೆ ನೀರು ಬರುತ್ತೆ. ಅಲ್ಲಿ ತಣ್ಣೀರಲ್ಲಿ ಹೋಗ್ಬಿಟ್ಟು ಸ್ನಾನ ಮಾಡ್ಕೊಂಬರ್ಬೇಕು. ಮತ್ತು ಇಲ್ಲಿ ಪಡ್ಲಿಕ್ಕೆ ಎಲ್ಲ ಕುಂದಿಸ್ಬಿಟ್ಟು ಇಲ್ಲಿ ಪೂಜೆ ನಡೀತಾ ಇದೆ. ನಮ್ಮ ಪೂಜೆ ನಮ್ಮ ಊರಿಂದ ಹೋಗಿರೋದೆಲ್ಲ ಕೂಡ ಪಡ್ಲಿಕ್ಕೆ ಇಟ್ಬಿಟ್ಟು ಪೂಜೆ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಕೂಡ ನಿಯಮ ಇದೆ, ಇದರಲ್ಲಿ ಪಾಲಿಸ್ಬೇಕು. ಯಾವ ಥರ ಪೂಜೆ ಮಾಡಬೇಕು, ಹೆಂಗೆ ಪೂಜೆ ಮಾಡಬೇಕು, ಏನು ಎತ್ತ ಅಂತ ಹೇಳ್ಬಿಟ್ಟು
ಅದಕ್ಕೋಸ್ಕರ ಅದೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ದೇವಿ ದರ್ಶನ ಮಾಡೋಕ್ಕೆ ಇನ್ನೊಂದು ಸ್ಟೆಪ್ ಇದೆ, ಅಲ್ಲಿ ಮೇಲೆ ಹೋಗ್ತಾ ಇದ್ದೀವಿ. ಅಲ್ಲಿ ಹೋದ್ರಂತೂ ಸಖತ್ತು ಅಂಗಡಿ ಅಂದರೆ ತುಂಬ ಅಂಗಡಿಗಳಿದ್ದಾವೆ, ಜಾಸ್ತಿ ಆಟೋ ಸಾಮಾನು ಮತ್ತು ಫೋಟೋ ಅಂಗಡಿ ಮತ್ತು ಹಣ್ಣು ಕಾಯಿ ಇಟ್ಕೊಂಡಿರೋ ತುಂಬ ಇದ್ದಾವೆ ಇವು. ಅದಕ್ಕೋಸ್ಕರ ಇನ್ನು ನನ್ನ ಮಗನಂತೂ ಹಿಡಿಯೋಕ್ಕೆ ಆಗ್ತಾಯಿಲ್ಲ, ಎತ್ಕೊಂಡ್ರೆ ಬೇಡ ನಾನು ಎತ್ಕೊಬೇಡ ಇಳಿಸು ನಾನೇ ಹತ್ತೀನಿ ಅಂತೇಳ್ಬಿಟ್ಟು ಹತ್ತಾ ಇದ್ದಾನೆ. ಮತ್ತು ಪಕ್ಕದಲ್ಲೆಲ್ಲ ಅಂಗಡಿ ಕಾಣಿಸಿದ ತಕ್ಷಣ ಅಂಗಡಿಗೆ ಒಳಗೆ ಹೋಗ್ತಾ ಇರ್ತಾನೆ, ನನಗೆ ಅದು ಕೊಡ್ಸು ಇದು ಕೊಡ್ಸು ಅಂತೇಳಿ. ನೋಡ್ತಾ ಇರ್ಬೋದು ಎಷ್ಟು ಅವನಿಗೆ ದೇವಿ ಅನುಗ್ರಹ ಇದ್ದರೆ ಎಂಥ ಮಕ್ಳಿಗೂ ಕೂಡ ಇದಲ್ವ ಇಂಟ್ರೆಸ್ಟ್ ಬರುತ್ತೆ. ಹೇಳ್ಬೇಕಂದ್ರೆ ತುಂಬ ಸುಸ್ತಾಗುತ್ತೆ. ನಾವು ದೇವಿನ ನೆನೆಸ್ಕೊಂಡು ಉದೋ ಅಂತ ಅಂದ್ಕೊಂಡು ಹೋಗ್ತಾ ಇದ್ದರೆ ಯಾವುದು ಕೂಡ ನಮಗೆ ಎಷ್ಟು ದಾರಿ ನಡೆದ್ರೂ ಕೂಡ ಗೊತ್ತಾಗೋದಿಲ್ಲ, ಆ ಥರ ಅನ್ನಿಸ್ತಾ ಇರ್ತದೆ ಅಂತ ಅನಿಸುತ್ತೆ. ಇಲ್ಲಿ ಫೋಟೋಸ್ ಕೂಡ ಎಲ್ಲ ಇಟ್ಟಿದ್ರು, ದೇವ್ರ ಫೋಟೋ ಮತ್ತು ಹಣ್ಣು ಕಾಯಿ ಸ್ಯಾರಿ ಅವೆಲ್ಲ ಕೂಡ ಇಟ್ಟಿದ್ರು. ಇಲ್ಲಿ ನೋಡ್ತಾ ಇರ್ಬೋದು, ಹಂಗೆ ಸ್ವಲ್ಪ ವೀಡಿಯೋ ಮಾಡಿಕೊಂಡು ಎಷ್ಟು ದೇವ್ರ ಫೋಟೋ ಅಂದರೆ ತುಂಬ ಇದ್ದವು. ಮತ್ತು ಆಟೋ ಸಾಮಾನು ಅಷ್ಟೇ ಜಾಸ್ತಿ ಇದ್ದವು. ಇನ್ನು ನನ್ನ ಮಗನಂತೂ ಹಿಡಿಯೋಕ್ಕೆ ಆಗ್ತಾ ಇರಲಿಲ್ಲ, ಹಂಗೆ ಓಡೋಗ್ತಾ ಇದ್ದ ಅವನು. ಏನೋ ಅವನಿಗೂ ಸ್ವಲ್ಪ ಒಳ್ಳೇದಾಗಲಿ ಅಂತ ಹೇಳಿ ಹೆಂಗೋ ದೇವ್ರನ್ನ ಸ್ವಲ್ಪ ನೆನೆಸ್ಕೊಂಡು ಸದ್ಯ ಹೋದ್ವಿ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿಗೆ ನಾವು ಹೋಗ್ಬೇಕಿತ್ತು ಫಸ್ಟಿಗೆ. ಇಲ್ಲೆಲ್ಲ ಸ್ವಲ್ಪ ಇವಾಗ ಎಲ್ಲ ತುಂಬ ಮನೆ ಇದ್ದವು, ಮನೆಯೆಲ್ಲ ತೆಗ್ದಿದ್ದಾರೆ, ಅರ್ಧಕ್ಕರ್ಧ ಎಲ್ಲ ತೆಗೆದುಬಿಟ್ಟಿದ್ದಾರೆ. ಇವಾಗ ಏನೋ ಇಂಪ್ರೂವ್ಮೆಂಟ್ ಮಾಡೋಣ ಅಂತ ಹೇಳಿ ಇದು ದೇವಸ್ಥಾನ ಬಂದುಬಿಟ್ಟು ಮೇಲ್ಗಡೆ ತುದಿಯಲ್ಲಿದೆ. ನಾವು ದೂರದಿಂದ ನೋಡಿದ್ರೆ ಇದು ಯಾವಾಗ ಬೀಳುತ್ತಪ್ಪ ಅನ್ನೋ ಅಷ್ಟು ಕೂಡ ಭಯ ಅನಿಸುತ್ತೆ, ಅಷ್ಟೊಂದು ಎತ್ತರವಾಗಿದೆ ಇದು. ಆದರೂ ಕೂಡ ಇಲ್ಲಿಗೆ ಏನು ಕೂಡ ವ್ಯವಸ್ಥೆ ಇಲ್ಲ, ವೆಹಿಕಲ್ಸ್ ವ್ಯವಸ್ಥೆಗೆ ಏನೇನು ಇಲ್ಲ. ಕತ್ತೆಗಳಿದ್ದಾವೆ, ಕತ್ತೆಗಳ ಮೇಲೆ ಸ್ವಲ್ಪ ಇವರೆಲ್ಲ ಏನಾದರೂ ಐಟಮ್ ಬೇಕು ಅಂಗಡಿಗೆ ಅಂತಂದರೆ ಕತ್ತೆಗಳ ಮೇಲೆಲ್ಲ ಹೊಡ್ಕೊಂಡು ಹೋಗ್ತಾ ಇರ್ತಾರೆ ಪಾಪ. ಅವಕ್ಕಂತೂ ಎಷ್ಟು ಹಿಂಸೆನೋ ಗೊತ್ತಾ, ಎಷ್ಟು ಸತಿ ನೋಡಿದೆ ನಾನು, ಒಂಥರ ಬೇಜಾರು ಅನ್ನಿಸ್ತಾ ಇತ್ತು. ಬಟ್ ಏನು ಮಾಡೋಕ್ಕಾಗಲ್ಲ, ಅವರೆಲ್ಲ ಫಸ್ಟಿಂದನೂ ಅದೇ ಥರ ನಂತ ಇದು ಮಾಡೋದು. ಇನ್ನು ಇದು ಮಾಡ್ತಾಯಿದ್ರು. ಇನ್ನು ಅಲ್ಲಿ ಕೂಡ ಹೋಗಿ ದರ್ಶನ ಮಾಡಿಕೊಂಡು ಬಂದ್ವಿ. ಸಖತ್ತು ರಶ್ ಅಂದರೆ ಸಖತ್ತು ರಶ್, ಕಾಲಿಡೋಕ್ಕೆ ಜಾಗ ಇರ್ತಿರ್ಲಿಲ್ಲ. ಇನ್ನು ಹಣ್ಣು ಕಾಯಿ ಮತ್ತು ಮಡ್ಲಕ್ಕಿ ಇನ್ನು ಸೀರೆ ಎಲ್ಲ ತೊಗೊಂಡೋಗಿ ಆ ದೇವಿಗೆ ಕೊಟ್ಬಿಟ್ಟು ಇನ್ನು ಹಣ್ಣು ಕಾಯಿ ಎಲ್ಲ ಮಾಡಿಸ್ಕೊಂಡು ಬಂದ್ವಿ ಕೆಳಗಡೆ ಅಂದರೆ ಸ್ವಲ್ಪ ಅಂದರೆ ದೇವಸ್ಥಾನ ಬಿಟ್ಟು ಒಂದು ಚೂರು ಕೆಳಗಡೆ ಬಂದ್ವಿ. ಅಲ್ಲಿ ಇನ್ನೊಂದು ಸ್ವಲ್ಪ ಹಳೆಯ ದೇವಸ್ಥಾನ ಇತ್ತು, ಅಲ್ಲಿ ಕುತ್ಕೊಂಡು ಇನ್ನು ಸ್ವಲ್ಪ ಹೊತ್ತು ಕುತ್ಕೊಂಡು ಹೋಗೋಣ ಅಂತ ಹೇಳಿ ಕುತ್ಕೊಂಡಿದ್ದೀವಿ. ಇನ್ನು ಕಾಯೆಲ್ಲ ಒಡಿಸಿರ್ತೀವಲ್ಲ, ಸ್ವಲ್ಪ ಪ್ರಸಾದನಾದರೂ ತಿನ್ನೋಣ, ಇಲ್ಲೇ ಅಷ್ಟೊತ್ತಿಗೆ ಲೇಟ್ ಆಗುತ್ತೆ ಅಂತ ಹೇಳಿ ಪ್ರಸಾದ ತಿಂತಾಯಿದ್ವಿ. ಇನ್ನು ಬೆಳಗಿನ ಜಾವ ಬೇಗನೆ ಎದ್ದು ಒಂದು ಕೆಲವರೆಲ್ಲ ಮಲಗೇ ಇಲ್ಲ, ಇನ್ನು ಎದ್ದು ಎಡೆಗೆಲ್ಲ ಸ್ವಲ್ಪ ಪಾಯಸ ಅನ್ನ ಸಾಂಬಾರು ಮಾಡಿಟ್ಟು ಬಂದಿದ್ವಿ. ಹೋಗ್ಬಿಟ್ಟು ಎಲ್ಲ ಪೂಜೆ ಮುಗಿಸ್ಕೊಬಂದು ಆಮೇಲೆ ಇದು ಮಾಡಿ ಊಟ ಮಾಡೋಣ ಅಂತ ಹೇಳಿ. ಇನ್ನು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿ ಬೆಳಗಿನ ಜಾವನ ನಾವೆಲ್ಲ ಸ್ವಲ್ಪ 6 ಗಂಟೆಯಿಂದ ಹಿಡಿದು ಒಂದು 6:30 ನಾವು ಗುಡ್ಡ ಹತ್ತಕ್ಕೆ ಸ್ಟಾರ್ಟ್ ಆಯಿತು. ಇಲ್ಲ ಅಲ್ಲಿ ಪೂಜೆ ಸ್ನಾನ ಅದೆಲ್ಲ ಮಾಡೋಷ್ಟು ಸ್ವಲ್ಪ ಲೇಟ್ ಆಯ್ತಲ್ಲಿ. ಪ್ರತಿಯೊಂದು ಕೂಡ ಹಂತವಾಗಿ ಎಲ್ಲ ನಡ್ಕೋಬೇಕು, ಅದಕ್ಕೋಸ್ಕರ ಇನ್ನು ಅದೆಲ್ಲ ಮುಗಿಸ್ಕೊಂಬರೋಷ್ಟೊತ್ತಿಗೆ ಸ್ವಲ್ಪ ಇದಾಯಿತು. ಇನ್ನು ಅಲ್ಲಿ ಮೇಲ್ಗಡೆ ಕೂಡ ಹೋಗ್ಬಿಟ್ಟು ಅಲ್ಲೆಲ್ಲ ದರ್ಶನ ಮಾಡ್ಕೊಂಡು ಬಂದ್ವಿ. ತುಂಬ ರಶ್ ಅಂದರೆ ಸಖತ್ತು ರಶ್, ಪೊಲೀಸರೆಲ್ಲ ಇರ್ತಾರೆ ಅಲ್ಲಿ, ಜಾಸ್ತಿ ಹೊತ್ತು ನಿಲ್ಲೋದಕ್ಕೂ ಬಿಡಲ್ಲ, ವೀಡಿಯೋಸ್ ಮಾಡೋದಕ್ಕೂ ಬಿಡಲ್ಲ. ಸುಮ್ಮನೆ ದರ್ಶನ ಆದ ತಕ್ಷಣ ಸುಮ್ಮನೆ ಕಳಿಸ್ತಾನೆ ಇರ್ತಾರೆ, ನಡೀರಿ ಅಂತ ಹೇಳ್ಬಿಟ್ಟು, ಅಷ್ಟೊಂದು ವ್ಯವಸ್ಥೆ. ಇನ್ನು ನಾವು ಇಳಿದ್ಬಿಟ್ಟು ಕೆಳಗಡೆ ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ಮತ್ತು ಹಾಲಮ್ಮನ ತೋಪು ಅಂತ ಇದೆ, ಅಲ್ಲಿಗೆ ಹೋದ್ವಿ. ಪ್ರತಿಯೊಬ್ಬರು ಅಷ್ಟೇ ಅಲ್ಲಿ ಉಚ್ಚಂಗೆಲ್ಲಮ್ಮನ ಅದು ದೇವಸ್ಥಾನದ ಹತ್ರ ಅಲ್ಲೆಲ್ಲ ದರ್ಶನ ಮಾಡಿಕೊಂಡು ಆಮೇಲೆ ಇಲ್ಲ ಬೇಟೆ ಕಡೆಯವರು ಇಲ್ಲ ಏನಾದರೂ ಹರಕೆ ಹೊತ್ಕೊಂಡಿರ್ತಾರಲ್ವ, ಏನಾದರೂ ಅದು ನೆರವೇರ್ಸೋಕ್ಕೆ ಇಲ್ಲಿ ಹಾಲಮ್ಮನ ತೋಪು ಅಂತ ಇದೆ, ಅಲ್ಲಿಗೆ ಬರ್ತಾರೆ. ಮತ್ತು ಹಾಲಮ್ಮನ ತೋಪಿಗೂ ಮತ್ತು ಉಚ್ಚಂಗೆಲ್ಲಮ್ಮನ ದೇವಸ್ಥಾನಕ್ಕೂ ಒಂದು 4 ಕಿಲೋಮೀಟ್ರ್ 5 ಕಿಲೋಮೀಟ್ರ್ ಇದೆ ಅನಿಸುತ್ತೆ, ಅಷ್ಟೇ ಅಷ್ಟಾಗುತ್ತೆ. ಮತ್ತು ಅಲ್ಲಿಗೆ ಬಂದು ಇನ್ನು ಬೆಳಗ್ಗೆದೇ ಸ್ವಲ್ಪ ಅನ್ನ ಸಾಂಬಾರು ಎಲ್ಲ ಹಂಗೆ ಮಿಕ್ಕಿತ್ತು. ಇನ್ನು ಅದ್ರ ಜೊತೆಗೆ ಸ್ವಲ್ಪ ಬಜ್ಜಿ ಮತ್ತು ಮೆಣಸಿನ್ಕಾಯಿ ಮಂಡಕ್ಕಿ ತಿನ್ನೋಣ ಅಂತ ಹೇಳಿ ಚಿಕ್ಕಮ್ಮನಿಗೆ ಈ ಕೆಲಸ ಒಪ್ಪಿಸಿದ್ದಾರೆ. ನಮ್ಮ ಚಿಕ್ಕಮ್ಮ ತುಂಬ ಚೆನ್ನಾಗಿ ಮಾಡ್ತಾರೆ, ಬಜ್ಜಿ ಆಗಲಿ ಬೋಂಡ ಆಗಲಿ, ನಿಜವಾಗ್ಲೂ ಅವ್ರಿಗೆ ಫಸ್ಟಿಂದನೂ ಅಭ್ಯಾಸ, ಎಷ್ಟೇ ಆಗಲಿ ಚೆನ್ನಾಗಿ ಮಾಡ್ತಾಯಿರ್ತಾರೆ. ಇನ್ನು ಅದಕ್ಕೋಸ್ಕರ ಡ್ಯೂಟಿ ಬಂದು ನಮ್ಮ ಚಿಕ್ಕಮ್ಮಂದು ಬಜ್ಜಿ ಡ್ಯೂಟಿ. ತುಂಬ ಜನ ಇದ್ವಿ ನಾವು, ಏನಿಲ್ಲ ಅಂದ್ರೂ ಒಂದು ಮಕ್ಕಳು ಎಲ್ಲ ಸೇರಿಕೊಂಡ್ರೆ ಒಂದು 50 ಜನ ಇದ್ವಿ. 50 ಜನಕ್ಕೆ ಆಗೋಷ್ಟು ಫುಲ್ಲು ಕೂಡ ಹಿಟ್ಟೆಲ್ಲ ಕಲಿಸ್ಬಿಟ್ಟು ಇವಾಗ ಮಾಡ್ತಾಯಿದ್ದಾರೆ. ಇನ್ನು ರೂಮ್ ಮಾಡಿದ್ವಿ, ಅಂದರೆ ಹಾಲಮ್ಮನ ತೋಪದಲ್ಲಿ ರೂಮ್ ಮಾಡಿದ್ವಿ. ರೂಮ್ ಮಾಡಿರೋದಕ್ಕೆ ನಮಗೆ ತುಂಬ ಈಸಿ ಆಯಿತು. ವರ್ಷ ಕೂಡ ಅಷ್ಟೇ ರೂಮ್ ಮಾಡ್ತಾರೆ. ಇನ್ನು ಸಾಯಂಕಾಲ ಟೈಮಲ್ಲಿ ಈ ಥರ ಬಜ್ಜಿ ಬೋಂಡ ಏನಾದರೂ ಮಾಡ್ಕೊಂಡು ತಿಂತೀವಿ. ಮತ್ತು ನೆಕ್ಸ್ಟ್ ಡೇಗೆ ಪೂಜೆಗೆ ಮತ್ತು ಇಲ್ಲಿ ಕೂಡ ಪೂಜೆ ನಡೀತಾ ಇರುತ್ತೆ, ಅಲ್ಲಿ ಕೂಡ ಸ್ವಲ್ಪ ಅಡುಗೆ ಎಲ್ಲ ಮಾಡಿಕೊಂಡು ಮತ್ತು ಆ ಪೂಜೆ ಎಲ್ಲ ಮುಗಿಸ್ಕೊಂಡು ಸೇವೆ ಅಂತಾರಲ್ಲ ಅದೆಲ್ಲ ಮಾಡಿಕೊಂಡು ಮತ್ತು ಊರಿಗೆ ವಾಪಸ್ ಹೋಗೋದು. ಇನ್ನು ಅದಕ್ಕೋಸ್ಕರ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗೇ ಮಾಡ್ತಾಯಿದ್ದಾರೆ ಅಂತ. ಕೆಲವರಿಗೆ ಹೊಸ್ದಾಗಿ ನೋಡೋರಿಗೆ ಏನಪ್ಪ ಇದು ಈ ಥರ ಅಂತ ಅನಿಸ್ಬೋದು, ನಿಜವಾಗ್ಲೂ ದೇವರು ಪವಾಡ ಅಂದರೆ ಪವಾಡನೇ.
ಎಷ್ಟು ಜನ ಬರ್ತಾರೆ ಅಂದರೆ ನಿಜವಾಗ್ಲೂ ಎಂತೆಂಥವ್ರು ಬರ್ತಾರೆ ಅಂದರೆ ಅದು ಎಷ್ಟು ಕೈ ಮುಕ್ಕೊಂಡಿರ್ತಾರೆ, ಅವ್ರಿಗೆ ಎಷ್ಟು ಒಳ್ಳೆಯದಾಗಿರುತ್ತೆ ಅನ್ನೋದೇ ಹೇಳೋಕ್ಕಾಗಲ್ಲ. ಅಷ್ಟೊಂದು ಜನ ಬಂದು ಬೇಟೆ ಎಲ್ಲ ಕಡಿತಿರ್ತಾರೆ. ಅದು ಎಷ್ಟು ಹರಕೆ ಹೊತ್ಕೊಂಡಿರ್ತಾರೋ ಗೊತ್ತಿಲ್ಲ. ಅವ್ರ ಕೆಲಸ ಆದ ತಕ್ಷಣವೇ ಬಂದು ಅವರು ಸೇವೆ ಸಲ್ಲಿಸ್ತಾ ಇರ್ತಾರೆ. ಅಷ್ಟೊಂದು ಫೇಮಸ್ಸು. ನಾವು ನಡ್ಕೊಂಡಿರೋದ ಮೇಲೆ ಡಿಪೆಂಡ್ ಇರುತ್ತೆ. ಯಾವುದೇ ದೇವ್ರಿಗಾಗಲಿ ನಾವು ಮನಸ್ಪೂರ್ವಕವಾಗಿ ನಡ್ಕೊಂಡ್ರೆ ನಮ್ಗೆ ಒಳ್ಳೇದಾಗುತ್ತೆ ಅಂದರೆ ಅದು ಹಾಗೇ ಆಗುತ್ತೆ. ದೇವ್ರ ಮೇಲಂತೂ ನಂಬಿಕೆ ಇಟ್ಟು ನಾವು ಯಾವಾಗಲೂ ಕೂಡ ಹೋಗ್ತಾ ಇರಬೇಕು, ಅದೇ ಜೀವನ. ಇನ್ನು ಇಲ್ಲಿ ಬಂದುಬಿಟ್ಟು ಇನ್ನು ಸ್ವಲ್ಪ ಬಜ್ಜಿ ಬೋಂಡ ಎಲ್ಲ ತಿಂದು ಸಾಯಂಕಾಲ ಟೈಮ್ ಹಿಂಗೆ ಹೊರಗಡೆ ಬಂದ್ವಿ. ಇದೇ ದೇವಸ್ಥಾನ ಹಾಲಮ್ಮನ ತೋಪ ಅಂತ ಹೇಳ್ಬಿಟ್ಟು, ಹಾಲಮ್ಮ ಅಂತಾರೆ ಈ ದೇವಿನ. ತುಂಬ ಚೆನ್ನಾಗಿದೆ ಒಳಗಡೆ ಎಲ್ಲ. ಇನ್ನು ನನ್ನ ಮಗನು ನಾನು ನಮ್ಮ ತಂಗಿ ಬಂದಿದ್ವಿ ಹೊರಗಡೆ ಹಿಂಗೆ ಸುತ್ತಾಡ್ಕೊಂಬರೋಣ ಅಂತ ಹೇಳಿ. ಸೂರ್ಯ ಕೂಡ ಅವಾಗ ತಾನೇ ಮುಳುಗ್ತಾ ಇತ್ತು, ನೋಡೋಣ ಅಂತೇಳಿ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ಇನ್ನು ನಮ್ಮ ಅಕ್ಕ ಬಂದುಬಿಟ್ಟು ಏನಾದರೂ ತೊಗೊಂಡು ಬರೋಣ ಅಂತ ಬಂದರೆ, ನನ್ನ ಮಗಂದಂತೂ ತುಂಬ ಟಾರ್ಚರು. ಏನು ಮಾಡಿದ್ರು ಬರ್ತಾ ಇರಲಿಲ್ಲ. ಸುಮ್ಮನೆ ಇನ್ನು ಚಿಕ್ಕಮ್ಮನ ಹತ್ರನ ಬಿಟ್ಟು ಬರೋಣ ಅಂತ ಹೇಳಿದ್ರೆ ಅವ್ರು ಇನ್ನೂ ಸ್ವಲ್ಪ ಬಜ್ಜಿ ಬೋಂಡ ಎಲ್ಲ ಮಾಡ್ತಾಯಿದ್ರು. ಇನ್ನು ಮುಗ್ದಿರಲಿಲ್ಲ ಅವ್ರ ಪಾಪ ಅವ್ರ ಕೆಲಸ. ಜಾಸ್ತಿ ಜನ ಬೇರೆ ಜಾಸ್ತಿ ಮಾಡಬೇಕಲ್ವ, ಅದಕ್ಕೋಸ್ಕರ. ಇನ್ನು ಫೈನಲಿ ನಮ್ಮ ಅಕ್ಕ ಕೂಡ ನೋಡೋಣ ಏನಾದರೂ ಕೊಡ್ಸೋಣ ಅಂತ ಹೇಳಿ ಕೊಡ್ಸೋಕ್ಕೆಲ್ಲ ಸ್ವಲ್ಪ ನೋಡ್ತಾಯಿದ್ರು. ಅವನು ಬರೀ ಇದು JCB ಇಷ್ಟಪಡ್ತಾನೆ, ಇಲ್ಲ ಕಾರ್ ಇಷ್ಟಪಡ್ತಾನೆ. ಅವ್ನಿಗೆ ಏನು ಕಣ್ಣಿಗೆ ಸ್ವಲ್ಪ ದೊಡ್ಡದಾಗಿ ಕಾಣಿಸುತ್ತೋ ಅವ್ನು ಮಾತ್ರ ಸೆಲೆಕ್ಟ್ ಮಾಡ್ತಾಯಿದ್ದ. ಇನ್ನು ಅಂತೂ ಇಂತೂ ಇವನು ಇದು ಮಾಡಿದ್ರೆ ತುಂಬ ಕಷ್ಟ ಆಗುತ್ತೆ ಅಂತ ಹೇಳಿ ನಾವು ಇನ್ನು ನಮ್ಮ ಅಕ್ಕ ಏನೋ ಒಂದು ಕೊಡಿಸ್ತು, ಒಂದು ಗಾಡಿ ಥರದ್ದು. ತುಂಬ ಚೆನ್ನಾಗಿತ್ತು ಅದು. ಇಷ್ಟೇ ಫ್ರೆಂಡ್ಸ್, ಈ ವ್ಲಾಗ್ ಇಲ್ಲಿಗೆ ಎಂಡ್ ಆಗುತ್ತೆ. ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಗೆಯೇ ನೀವು ಯಾರಾದರೂ ಉಚ್ಚಂಗಿ ದುರ್ಗಕ್ಕೆ ಹೋಗಿದ್ವಿ, ನಾವು ಕೂಡ ದೇವಿನ ನಂಬ್ತೀವಿ ಅನ್ನೋರು ಕೂಡ ಕಮೆಂಟಲ್ಲಿ ತಿಳಿಸಿ ಅಂತ ಕೇಳ್ಕೊಳ್ತಾ ಈ ಚಿಕ್ಕ ವಿಡಿಯೋ ಮುಗಿಸ್ತೀನಿ ಫ್ರೆಂಡ್ಸ್.